ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾಂತಮ್ಮ ಕೊಡಿ, ನಾನೇ ಬಡಿಸ್ತೀನಿ. ಅಲ್ಲ, ನಾನು ಬಡಿಸ್ತೀನಿ, ನೀನು ಕೂತ್ಕೊಂಡು ಊಟ ಮಾಡ. ಬೇಡ ಶಾಂತಮ್ಮ, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ, ಹಾಕಿದ್ಮೇಲೆ ನಾನೇ ಬಡಿಸ್ಬೇಕಲ್ವಾ. ಜಾನ್ವಿ ಇವ್ರು ಇದ್ದಿದ್ರೆ ಖಂಡಿತ ಅವರೇ ಬಡಿಸಿರೋರು. ಅಂದಮೇಲೆ ಇವತ್ತು ನಾನೇ ಬಡಿಸ್ಬೇಕು ತಾನೆ. ನೀವು ಹೋಗಿ ಸ್ವಲ್ಪ ಪಾಯಸ ತಗೊಂಬನ್ನಿ. ನೀವು ಕೂತ್ಕೊಳ್ಳಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಬೇಡ, ನೀವು ಮಾಡಿ, ನಾನು ಆಮೇಲೆ ಮಾಡ್ತೀನಿ. ನಿಮ್ಮನ್ನು ಬಿಟ್ಟು ಊಟ ಮಾಡೋದಕ್ಕೆ ಮುಜುಗರ ಆಗುತ್ತೆ. ಒಂದು ಕೆಲಸ ಮಾಡಿ, ನೀವು ವೆಂಕಿ ಕುತ್ಕೊಂಡು ಊಟ ಮಾಡಿ, ನಾನು ಶಾಂತಮ್ಮ ಆಮೇಲೆ ಊಟ ಮಾಡ್ತೀನಿ. ಮುಜುಗರ ಯಾವ ಥರದ್ದು? ಇದು ಯಾರ ಮನೆ? ನಿಮ್ಮ ತಂಗಿ ಮನೆ ಅಲ್ವಾ? ಹಾಗಿದ್ಮೇಲೆ ಇಲ್ಲಿ ನೀವು ಆರಾಮಾಗಿ ಸಂಕೋಚ ಇಲ್ಲದೆ ಇರಬಹುದು. ಈಗ ಆರಾಮಾಗಿ ಊಟ ಮಾಡಿ. ಇಡೀ ಶಾಂತಮ್ಮ. ಶಾಂತಮ್ಮನೆ ಮಾಡಿರೋ ಪಾಯಸ. ಇವನು ಇಷ್ಟೊಂದು ಕಾಳಜಿ ತೋರಿಸ್ತಾ ಇರೋದನ್ನು ನೋಡಿದರೆ ಏನೋ ಮಾಡೋ ಥರ ಕಾಣಿಸ್ತಿದ್ದಾನೆ. ಇವ್ರ ಹತ್ರ ಎಲ್ಲ ಹೇಳೋಣ ಅಂತಂದರೆ ಆಗ್ತಾನೇ ಇಲ್ಲ. ಏನು ಮಾಡೋದೀಗ? ಇವ್ರು ನೋಡ್ತಾ ಇದ್ರೆ ಬಲಿ ಕೊಡೋಕೆ ಮುಂಚೆ ಕೋಣಕ್ಕೆ ಚೆನ್ನಾಗಿ ತಿನ್ನಿಸಿ ರೆಡಿ ಮಾಡ್ತಾರಲ್ಲ, ಆ ಥರ ಕಾಣಿಸ್ತಿದೆ. ದೇವ್ರೆ, ನೀನೇ ಇವ್ರನ್ನ ಕಾಪಾಡಬೇಕಪ್ಪ. ಬಿಡ 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 ಬಿಡ, ನಿನ್ನ ಹತ್ರ ಮಾತಾಡ್ಬೇಕು ಕಣೆ. ಮನೆಗೆ ಹೋಗೋಣ ಬರ ಪ್ಲೀಸ್ ಕಣೆ. ನಾನು ನಿಮ್ಗೆ ಅವತ್ತೇ ಹೇಳಿರ್ಲಿಲ್ರಿ ನಾನು ಬರಲ್ಲ ಅಂತ. ಸುಮ್ಮನೆ ಯಾಕೆ ಇಲ್ಲಿವರೆಗೂ ಬಂದು ನಂಗೆ ತೊಂದರೆ ಕೊಡ್ತೀರಾ? ಹೋಗಿ ಇಲ್ಲಿಂದ. ಬಿಡ, ನನ್ನ ಪರಿಸ್ಥಿತಿ ಸರಿ ಇಲ್ಲ ಕಣೆ. ನನಗೆ ಯಾರೂ ಇಲ್ಲ ಅನ್ನೋಕ್ಕಾಗ್ಬಿಟ್ಟಿದೆ ಕಣೆ. ಪ್ಲೀಸ್ ನಿನ್ಬಿಟ್ರೆ ಯಾರೇ ಇದ್ದಾರೆ ನನಗೆ. ಪಾರೆ ಪ್ಲೀಸ್, ಮನೆಗೆ ಹೋಗೋಣ. ನಿಮಗೆ ಮಾತಾಡೋದಕ್ಕೆ ಯಾರು ಜನ ಇಲ್ಲ ಅಂತ ನನ್ನನ್ನು ಇಲ್ಲಿವರೆಗೂ ಕರೆಯಕ್ಕೆ ಬಂದಿದ್ದೀರಾ ನೀವು? ಹೋಗ್ರಿ ರೀ. ಏಯ್ ವೀಣಾ, ಆಯಿತು ಕಣ, ನನ್ನ ತಪ್ಪಾಯ್ತು ಕಣ. ಬರ್ತೀಯಾ? ಹೋಗೋಣ, ಮನೆಗೆ ಹೋಗೋಣ. ನಿಮ್ಗೆ ಒಂದೆರಡು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇಷ್ಟಕ್ಕೂ ನೀವು ಬದಲಾಗಿ ಎಲ್ಲಿಗೆ ಬಂದಿದ್ದೀರಾ ಅಂತ ನನಗೆ ಅನಿಸ್ತಾ ಇಲ್ಲ ರೀ. ಮನೆಯಲ್ಲಿ ಒಬ್ಬರೇ ಇರೋಕ್ಕೆ ನಿಮಗೆ ಬೇಜಾರಾಗ್ತಿದೆ. ಹೊತ್ತೊತ್ತಿಗೆ ಕೂಳ್ ಬೇಯಿಸಿ ಹಾಕೋದಕ್ಕೆ ಯಾರೂ ಇರಲ್ವಲ್ಲ, ಅದಕ್ಕೆ ನನ್ನನ್ನು ಕರೆಯೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ. ನಿಮ್ಮ ನಾಟಕ ಎಲ್ಲ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ನೀವೆಷ್ಟು ಹೇಳಿದ್ರು ಅಷ್ಟೇ, ನನ್ನ ಮನಸ್ಸು ಬದಲಾಯಿಸಲ್ಲ, ನನ್ನ ನಿರ್ಧಾರನೂ ಬದಲಾಯಿಸಲ್ಲ. ಆ ಮನೆಗೆ ನಾನು ಬರಲ್ಲ, ದಯವಿಟ್ಟು ಹೋಗಿ ಇಲ್ಲಿಂದ. ವೀಣಾ, ಸ್ವಲ್ಪ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ, ಬರಲ್ಲ ಅಂತ ಕೊಬ್ಬ ನಿನಗೆ. ಹಾಂ, ಬರ ಹೋಗೋಣ. ಬರಲ್ಲ ರೀ ನಾನು. ಬಿಡಿ ಕೈನ. ಅಯ್ಯೋ ಬಿಡ್ರಿ ನನ್ನ ಕೈನ. ಬಿಡೋ ವೀಣನ್ ಕೈ ಬಿಡೋ ಅಂದೆ. ಅವತ್ತು ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ನಾವು ಇಲ್ದೇ ಇರುವಾಗ ಬಂದು ನಮ್ಮ ಸೊಸೆಗೆ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೀವನ ಪರ್ಯಂತ ಕಂಬಿ ಎಣಿಸುವಾಗ ಮಾಡ್ತೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ